ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ವೀಕ್ಲಿ ರಿವ್ಯೂ ಮಾಡುವಂಥದ್ದು. ಕಳೆದ ವಾರದ ಮತ್ತು ಅದಕ್ಕೂ ಕಳೆದ ವಾರಗಳ ಒಂದು ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಒಂದು ಸ್ಟಡಿ ಮಾಡುವ ಸಮಯ. ಈ ಟಾಪ್ನಲ್ಲಿ ಏನು ಕಾಣಿಸ್ತಿದೆ, ಇದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಸ್ಟಾಕು. ಇದ್ರದ್ದು ರಿವ್ಯೂ ಇನ್ನು ಮುಂದೆ ಇರ್ಲಿಕ್ಕಿಲ್ಲ. ಸೊ ಸದ್ಯಕ್ಕೆ ಇದು ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಈ ವಿಶ್ಲೇಷಣೆ ಸ್ಟಾರ್ಟ್ ಮಾಡಕ್ ಮುಂಚೆ, ಪ್ರಾರಂಭಕ್ಕೂ ಮುಂಚೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ಒಂದು ಟಿಪ್ಸ್, ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವೇ ಹೇಗೆ ಗೇನ್ ಮಾಡ್ಬೋದು, ಯಾರೇ ಒಂದು ಸಹಾಯ ಇಲ್ಲ, ಯಾರಿಗೂ ಒಂದು ಎಕ್ಸ್ಟ್ರಾ ಪೇ ಮಾಡಿದೆ ಹೇಗೆ ಒಂದು ನೀವೇ ಒಂದು ಹಣವನ್ನು ವೃದ್ಧಿ ಮಾಡುವಂಥದ್ದು, ಯಾವುದೇ ಒಂದು ದೊಡ್ಡ ಲಾಸ್ ಮಾಡ್ಕೊಂಡು ಸಣ್ಣ ಲಾಸ್ ಯಾವಾಗಲೂ ರಿಸ್ಕ್ ಇದ್ದೇ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಯಾವಾಗ ಎಕ್ಸಿಟ್ ಆಗಬೇಕು, ಯಾವಾಗ ಎಂಟ್ರಿ ಆಗಬೇಕು, ಹೀಗೆ ಒಂದು ಹಲವಾರು ವಿಡಿಯೋಗಳು ಬರ್ತಾ ಇದೆ ನನ್ನ ಚಾನಲ್ ಮುಖಾಂತರ. ಹಾಗೆ ಒಂದು ವೀಕ್ಲಿ ರಿವ್ಯೂ ಈ ಚಾನಲ್ನಲ್ಲಿ ಬರ್ತಿದೆ, ಮತ್ತೆ ಡೈಲಿ ಒಂದು ಸ್ಟಾಕ್ ಇದು ರೆಕಮೆಂಡೇಶನ್ ಇರ್ಬೋದು, ಅದು ಸಮಯ ಸಿಕ್ದಾಗಲೆಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಪರಿಹಾರ ಮಾರ್ಗ ಅಂತ ಇದೆ ಇನ್ಸ್ಟಾಗ್ರಾಮ್, ಸೊ ಅಲ್ಲೂ ಸಹ ನನ್ನನ್ನು ಫಾಲೋ ಮಾಡ್ಬೋದು. ಸೊ ಪ್ರಾರಂಭ ಮಾಡೋಣ. ಒಂದು ಈ ಹಳೆ ಒಂದು ತಿಂಗಳ ಹಿಂದಿಂದ ಆಕ್ಚುಲಿ ರೆಕಮೆಂಡೇಶನ್ ಇದು. ಸೊ ಗ್ರಾಯರ್ ಅಂಡ್ ಬೇಲ್ ಆಕ್ಚುಲಿ ಲಾಂಗ್ ಟರ್ಮ್ಗೆ ಅಂತಾನೆ ಸಜೆಸ್ಟ್ ಮಾಡಿದ್ದು. 93 ರೂಪೀಸ್ ಇದ್ದಿದ್ದ ಟೈಮು, ಇದು ಸುಮಾರು ಒಂದು 95, 99 ಈ ಥರ ಎಲ್ಲ ಹೋಗಿ ವಾಪಸ್ ಬಂದಿದೆ. 93.5 ಇದ್ದಿದ್ದು ಈಗ ಪ್ರಸ್ತುತ 89 ಇದೆ. ಲಾಂಗ್ ಟರ್ಮ್ ಅಂತ ಹೂಡಿಕೆ ಮಾಡಿರೋರು ಇಟ್ಕೊಳೋದು ಉತ್ತಮ ಆಗಿರುತ್ತೆ, ಬೈ ಮಾಡಿದವರು. ಬಟ್ ಇಲ್ಲಿ ತುಂಬಾ ಒಂದು ಭಯ ಇರೋರು ಈಗ ತಾನೇ ಎಂಟ್ರಿ ಕೊಟ್ಟೆ, ಸ್ಟಾಪ್ ಲಾಸ್ ಅಂತೂ ಹಿಟ್ ಆಗಿದೆ. ನಾನು ಹೇಳಿದ ಒಂದು 93.5ಗೆ ಇವತ್ತಿನ 89ಗೆ. ಸೊ ಎಕ್ಸಿಟ್ ಆಗೋರು ಎಕ್ಸಿಟ್ ಆಗ್ಬೋದು, ಬಟ್ ನಾನಂತೂ ಹೋಲ್ಡ್ ಮಾಡಿದ್ದೀನಿ ಈ ಸ್ಟಾಕ್ನ. ಸೊ ಶಾರ್ಟ್ ಟರ್ಮ್ ತುಂಬಾ ಭಯ ಇರೋರು, ರೀಸೆಂಟ್ ಎಂಟ್ರಿ ಕೊಟ್ಟಿದ್ದವರು, ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತ ತುಂಬಾ ಭಯ ಇದ್ರೆ ಖಂಡಿತ ಎಕ್ಸಿಟ್ ಆಗ್ಬೋದು. ಇದು ವೊಡಾಫೋನ್ ಸಹಿತ ನಾನು ಒಂದು ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು. 12.7 ಅಲ್ಲಿ ಸಜೆಸ್ಟ್ ಮಾಡಿದ್ದು. ಎಫ್ ಪಿ ಓಲ ಬಂದು ಒಂದು ಸ್ವಲ್ಪ ಗೇನ್ ಎಲ್ಲ ಆಗಿದೆ, 14 ರೂಪೀಸ್ ತನಕ ಹೋಗಿ ಎಕ್ಸಿಟ್ ಆಗಿದ್ರೆ ಒಳ್ಳೇದು ಆವಾಗಲೇ. ಇನ್ನೂ ಯಾರಾದ್ರೂ ಹೋಲ್ಡ್ ಮಾಡಿದ್ರೆ ಖಂಡಿತ ಏನು ಮೋಸ ಆಗಲ್ಲ. 12.7 ಸಜೆಸ್ಟ್ ಮಾಡಿದ್ದು ಪ್ರಸ್ತುತ ಒಂದು 13.29 ಅಂತೂ ಓಡ್ತಾ ಇದೆ. ಸೊ ಅರೌಂಡ್ 4.64% ಒಂದು ತಿಂಗಳಿಗೆ ಬಂದಿದೆ, ಇಲ್ಲ ಅನ್ಸುತ್ತೆ. ಇಂಡಸ್ ಟವರ್ ಸಹಿತ ಒಂದು ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು 330ಗೆ, 362 ಎಲ್ಲ ಹೈ ಎಲ್ಲ ಹೋಗಿತ್ತು ಆಕ್ಚುಲಿ. 348ಗೆ ಪ್ರಸ್ತುತ ನಡೀತಾ ಇದೆ, ಸ್ಟಿಲ್ 4.4 ಅಲ್ಲೇ ಒಂದು ನಡೀತಾ ಇದೆ. ಸ್ಟಾಪ್ ಯಾರಾದರೂ ಎಕ್ಸಿಟ್ ಆಗಬೇಕು, ತುಂಬ ಲಾಂಗ್ ಆಯಿತು ಅಂತ ಇದ್ರೆ, ಸ್ವಲ್ಪ ದೊಡ್ಡ ಅಮೌಂಟ್ ಏನಾದರೂ ಆಗಿದ್ರೆ ಎಕ್ಸಿಟ್ ಆಗೋರು ಆಗ್ಬೋದು, ತೊಂದರೆ ಇಲ್ಲ. ಮೋಸ್ಟಿಫ್ ಟೆಕ್ನಾಲಜಿ ಆ್ಯಕ್ಚುಲಿ ನಾನು ಎಕ್ಸಿಟ್ ಅಂತ ಹೇಳಿದೆ, ಬಟ್ ಸಜೆಸ್ಟ್ ಕೂಡ ಮಾಡಿದ್ದೆ ಲಾಂಗ್ ಟರ್ಮ್ ಇಟ್ಕೊಬೋದು ಅಂತ. ಬಟ್ ಇಲ್ಲಿ ಮೇಜರ್ ಅಬ್ಸರ್ವೇಷನ್ ಏನು ಕಂಡಿದ್ದು ಅಂದರೆ, ಒಂದು ಪಾಸಿಟಿವ್ ಎಲ್ಲ ಹೋಗಿದೆ. 147 ಸಜೆಸ್ಟ್ ಮಾಡಿದಾಗ 160 ಇದೆಲ್ಲ ಬಂದು ಪ್ರಸ್ತುತ ಒಂದು ಆ ವೀಕ್ನಲ್ಲೇ ಒಂದು ರಿಸಲ್ಟ್ ಬಂದಿದ್ದೆಲ್ಲ ಇತ್ತು. ಹಾಗಾಗಿ ಒಂದು ಗೇನ್ ಅಂತೂ ಖಂಡಿತ ಅವಾಗ 160.5 ಎಲ್ಲ ಹೋಗಿ ಈಗ ಪ್ರಸ್ತುತ 139.8 ಸ್ಟಾಪ್ ಲಾಸ್ ಅಂತೂ ಹಿಟ್ ಆಗಿದೆ. ಸೊ ಖಂಡಿತ ಇದಂತೂ ಎಕ್ಸಿಟ್ ಆಗೋರು ಆಗ್ಬೋದು, ಇಲ್ಲ ನಾನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತೀನಿ, ಒಂದು ಆತ್ಮನಿರ್ಭರ್ ಇರ್ಬೋದು, ಆ ಥರ ಒಂದು ಯೋಚನೆ ಇಲ್ಲ ಸ್ವಲ್ಪ ಇದಕ್ಕೆ ಇಂಪ್ರೂವ್ಮೆಂಟ್ ಬರ್ಬೋದು ಅಂತ ಇರೋರು, ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿರೋದು, ಅದು ನೀವೇ ಒಂದು ನಿರ್ಧಾರ ಮಾಡೋದು. ಈ ಆರ್ ವಿ ಎನ್ ಸ್ಟಾಕ್ ರೆಕಮೆಂಡ್ ಮಾಡಬೇಕಾದ್ರೆ ಎನಿ ಒಂದು ರೈಲ್ ಸ್ಟಾಕ್ನ ಬೈ ಮಾಡಿ. ಆ ವೀಕ್ ಮತ್ತೆ ಈ ಪ್ರಸ್ತುತ ಸಹಿತ ಒಂದು ರೈಲ್ನಲ್ಲಿ ಸ್ವಲ್ಪ ಚೆನ್ನಾಗಂತೂ ಕೊಡ್ತಾ ಇದೆ. 27 ಮೀನ್ಸ್ 270ಗೆ ಸಜೆಸ್ಟ್ ಮಾಡಿದ್ದು 299.7, ಆಲ್ಮೋಸ್ಟ್ ಇದು 10% ಗೇನ್ ಅಂತೂ ಆಗಿದೆ. ಸೊ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋರು ಖಂಡಿತ ಇದನ್ನ ಹೋಲ್ಡ್ ಮಾಡ್ಬೋದು. ಆರ್ ವಿ ಎನ್ ಇವನ್ ಡಿಪ್ಸ್ ಆಯಿತು, ತುಂಬ ಕೆಳಗೆ ಬರ್ತಾ ಇದೆ ಸ್ಟಾಕ್ಸ್ ಅಂದರೆ ಒಂದು ನಿಮ್ಮ ಮೀಡಿಯನ್ ಒಂದು ಇದು ಸ್ಟಾಪ್ ಲಾಸ್ ಎಲ್ಲ ನೋಡಿಕೊಂಡು ಒಂದಿಷ್ಟು ಆವ್ರೇಜ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಲಾಂಗ್ ಟರ್ಮ್ಗೆ ಅಂತ ಹೋಲ್ಡ್ ಮಾಡಿ.
ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಒಂದು ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಸುತ್ತೆ. ಬಂದಿದೆ ಅನ್ಸುತ್ತೆ ಕೂಡ. ಬಟ್ ಇಲ್ಲೇನಾಗಿದೆ ಅಂದ್ರೆ 66 ಅರೌಂಡ್ ಇದ್ದಾಗ ಒಂದು ಸಜೆಸ್ಟ್ ಮಾಡಿ ಸ್ಟಾಕ್ ಇದು. 66 ಇದೆ 72 ಎಲ್ಲ ಹೋದಾಗ ಒಂದು ಒಳ್ಳೆ ಗುಡ್ ಗೇನ್ ಅಂತೂ ಆಗಿತ್ತು. 10% ಎಲ್ಲ ಬಂದಿದೆ ಇಲ್ಲ ಆಲ್ಮೋಸ್ಟ್. ಬಟ್ ಹಾಗೆ ಒಂದು ಡೌನ್ ಬಂದಿದೆ. ಈಗ ಪ್ರಸ್ತುತ ಒಂದು 63.8 ಅಂತಿದೆ. ಸೊ ಆವರೇಜ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಸರಿ. ಇಲ್ಲಿ ಇನ್ನೊಂದು ಮಾರುತಿ ಸುಜುಕಿ ಸಹಿತ ಒಂದು ಅಂತ ಒಳ್ಳೆ ರಿಸಲ್ಟ್ ಅಂತ ಅಲ್ಲ, ಬಟ್ ಲಾಂಗ್ ಟರ್ಮ್ಗೆ ಇದೆಲ್ಲ ಒಳ್ಳೆ ಸ್ಟಾಕ್ಗಳು ಆಗ್ತವೆ. ಸೊ ಒಂದು ಹೇಳಿದ ರೇಂಜ್ ಅಲ್ಲೇ ಇನ್ನೂ ನಡೀತಾ ಇದೆ. ಒಂದು ಜಾಸ್ತಿ ಏರು ಇಲ್ಲ, ಜಾಸ್ತಿ ಕೆಳಗೆ ಬಂದೂ ಇಲ್ಲ. ಸೊ ಇದೊಂದು ಲಾಂಗ್ ಟರ್ಮ್ಗೆ ಅಂತ ಹೋಲ್ಡ್ ಮಾಡ್ಕೊಳ್ಳಿ. ಟಾಟಾ ಮೋಟರ್ಸ್ ಆಕ್ಚುಲಿ ಲಾಂಗ್ ಟರ್ಮ್ಗೆ ಬೈ ಮಾಡಿ ಅಂತ ಹೇಳಿದ್ದು. ಪ್ರಸ್ತುತ ಏನಾಗಿದೆ ರಿಸಲ್ಟು ಅದೆಲ್ಲ ಒಂದು ಸ್ಟೋರಿ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಮೇಲೋಗಿ ಕೆಳಗಂತೂ ಬಂದಿದೆ. ಈ ಮಾರ್ಕೆಟ್ ಅಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಅಂತೂ ನಡೀತಾ ಇದೆ. 850 ತನಕ ಬರ್ಬೋದು ಅಂತ. ಬಂದ್ರೆ ಮತ್ತಷ್ಟು ಅಕ್ಯುಮುಲೇಟ್ ಅಂತೂ ಮಾಡೋದು ಉತ್ತಮ ಅನ್ಸುತ್ತೆ. ನನಗೆ ಇರೋ ಸಂದೇಹ ಏನಂದ್ರೆ ಇದು ಬರ್ಲಿಕ್ಕಿಲ್ಲ ಮತ್ತೆ ಕೆಳಗಡೆ. ಒಂದಿಷ್ಟು ಪಾಸಿಟಿವ್ ಅಂತೂ ಹೋಗುತ್ತೆ. ಈಗಂತೂ ಫಾಸ್ಟ್ ಆಗಂತೂ ಹೋಗ್ತಾ ಇದ್ರು, ನಿಧಾನಕ್ಕಂತೂ ಹೋಗುತ್ತೆ. ಇನ್ ಟಾಲ್ರೋಸ್ ಆಟೋ ಸಹಿತ ಹೇಳಿದ್ದೆ. ಒಂದು 296 ಇದಕ್ಕೆ ಹೇಳಿದ್ದು. 296 ಇದ್ದಿದ್ದು 302 ತನಕ ಹೋಗಿದೆ ಈಗ. ಸೊ ಇದನ್ನ ನೋಡ್ಕೊಬಹುದು ನೀವು. ಬೇಕಿದ್ರೆ ಎಕ್ಸಿಟ್ ಆಗೋರು ಎಕ್ಸಿಟ್ ಆಗಿ. ಬಟ್ ಇದು ಲಾಂಗ್ ಟರ್ಮ್ ಅಂತೂ ಇದು ಒಳ್ಳೆ ಗುಡ್ ಸ್ಟಾಕ್ ಅಂತ ಅನ್ಸುತ್ತೆ ನನಗೆ. ಇನ್ನ ಕೆನರಾ ಬ್ಯಾಂಕ್ ಸಜೆಸ್ಟ್ ಮಾಡಿದಾಗ ಒಂದು 600 ರೇಂಜ್ ಎಲ್ಲ ಇತ್ತು. ಆಮೇಲೆ 548 ಲೀಸ್ಟ್ ಬಂದಿತ್ತು. ಪ್ರಸ್ತುತ ಸ್ಪ್ಲಿಟ್ ಎಲ್ಲ ಆಗಿದೆ. ಸೊ ಇಲ್ಲೇನಾಗ್ತಿದೆ 114.5. ಸೊ ಇನ್ ಕೇಸ್ 618 ಅಲ್ಲಿ ಬೈ ಮಾಡಿದ್ರೆ 123.6 ತರ ಬೈ ಆಗಿರುತ್ತೆ. ಸೊ ಈಗ ಪ್ರಸ್ತುತ ಒಂದು 548ಗೆ ಏನಾದ್ರು ತಗೊಂಡಿದ್ರೆ ಆ ರೇಂಜ್ ಅಲ್ಲಿ 109 ಇದಕ್ಕೆ ನಿಮ್ದು ಆಲ್ಮೋಸ್ಟ್ 4 rupees ಅಷ್ಟು ಬಂದಿದೆ ಅಲ್ಲಿ ಗೇನು. ಪ್ಲಸ್ ನಿಮ್ಗೆ ಡಿವಿಡೆಂಡ್ ಕೂಡ ಸಿಗುತ್ತೆ 16 ರೂಪಾಯಿ ಅಷ್ಟು ಬರೋ ತಿಂಗಳು. ಸೊ ಇದೆಲ್ಲ ಒಂದು ಪ್ಲಸ್ ಸೈನ್ ಆಕ್ಚುಲಿ. ಇವನ್ 16 ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಇವನ್ 123 ಅಲ್ಲಿ ಬೈ ಆಗಿದ್ರು, 126 ಅಲ್ಲಿ ಬೈ ಆಗಿದ್ರು ಕೂಡ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನಾನು. ಈ ಒಂದು ಕೆನರಾ ಬ್ಯಾಂಕ್ ಸ್ಟಾಕ್ ಬರೋ ತಿಂಗಳು ಡಿವಿಡೆಂಡ್ ಅಂತೂ ಬರ್ಲಿಕ್ಕಿದೆ. ಮೇಲಾಗಿ ಒಂದು ಇದು ಲಾಂಗ್ ಟರ್ಮ್ಗೆ ಅಂತಾನೆ ಹೇಳ್ತಿರೋದು. ಬಜಾಜ್ ಫೈನಾನ್ಸ್ ಅಲ್ಲಿ ಅಂತ ಏನ್ ಬೇಕು ಅಂತ ಕಾಣಿಸ್ತಿಲ್ಲ. ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿಗೆ ಬಂದು ವಾಪಸ್ ಅಲ್ಲೇ ನಿಲ್ತಾ ಇದೆ. ಸೊ 6731 ಇದ್ದಿದ್ದು 6740ಗೆ ಬಂದಿರ್ತಾರೆ. ಸೊ ಬಟ್ ಇದು ಒಂದು ಸಡನ್ ಸರ್ಪ್ರೈಸ್ ಅಂತೂ ಕೊಡ್ಲಿಕ್ಕಿದೆ ಅಂತ ಅನ್ಸುತ್ತೆ. ಇದು ನೋಡ್ಕೊಂಡು ಸ್ವಲ್ಪ ಒಂದು ವಿಚಾರ ಮಾಡಿ. ಒಂದು ಯಾಕಂದ್ರೆ ಹೆವಿ ಒಂದು ಅಮೌಂಟ್ ಇರೋದ್ರಿಂದ ಪ್ರೈಸ್ ಇಸ್ ವೆರಿ ಹೈ. ಕೆಲವು ಸಣ್ಣವ್ರಿಗೆಲ್ಲ ಜಾಸ್ತಿ ಅನ್ಸ್ಬೋದು. ಸೊ ಇದನ್ನ ನೋಡ್ಕೊಂಡು ನೀವು ನಿರ್ಧಾರ ಮಾಡಿ ಇದ್ರ ಬಗ್ಗೆ. ಹಿಂಡಾಲ್ಕೋ ಅಂತ ಏನು ಮೊಮೆಂಟಮ್ ಕಾಣಿಸ್ಲಿಲ್ಲ. ಬಟ್ ಲಾಂಗ್ ಟರ್ಮ್ ಅಂತೂ ಇದು ಒಳ್ಳೆ ರಿಟರ್ನ್ ಅಂತೂ ಕೊಡ್ಲಿಕ್ಕಿದೆ. 650 ಸಜೆಸ್ಟ್ ಮಾಡಿದ್ರೆ ಪ್ರಸ್ತುತ 6 ಮೀನ್ಸ್ ಮಧ್ಯದಲ್ಲ 625 ಬಂದಿತ್ತು, 660 ಆಯ್ತು. ಯಾರಾದ್ರೂ ಇನ್ ಬಿಟ್ವೀನ್ 625 ಬೈ ಮಾಡಿದ್ರೆ 660 ಅಂತೂ ವೆರಿ ಗುಡ್ ಅಂತ ಆಗಿದೆ. ಹಿಂಡ್ ಕಾಪರ್ ಸಹಿತ ಹಿಂದೂಸ್ತಾನ್ ಕಾಪರ್ 391 ಅಲ್ಲಿ ಸಜೆಸ್ಟ್ ಮಾಡಿದ್ದು ಸ್ವಲ್ಪ ಡೌನ್ ಆಗಿದೆ ಇದು. ಬಟ್ ಇಲ್ಲಿ ಒಂದ್ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ಗೆ ಅಂತಾನೆ ಇದೆಲ್ಲ ಹೇಳಿದ್ರಿಂದ ಸ್ವಲ್ಪ ವೆಯ್ಟ್ ಪೇಷಂಟ್ ಆಗಿ ಇರ್ಬೇಕಾಗತ್ತೆ. ಇಟ್ಸ್ ವೆರಿ ಗುಡ್ ಅಂತ ಅನ್ಸುತ್ತೆ. ಲಾಂಗ್ ಟರ್ಮ್ದು ಒಂದು ಯಾರಾದ್ರೂ ಬೈ ಮಾಡಿದ್ರೆ ಖಂಡಿತ ನೀವೇ ಒಂದು ಟ್ರ್ಯಾಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಒಂದು ರಿಟರ್ನ್ ಕೊಡುವಂಥದ್ದು. ಶಾರ್ಟ್ ಟರ್ಮ್ ಅಲ್ಲಿ ಅಂತ ಯಾವ್ದು ಕೊಡಲ್ಲ ಇಂಥದ್ದು. ಕೊಚ್ಚಿನ್ ಶಿಪ್ ಯಾರ್ಡ್ ಸಹಿತ ಒಂದು 1351 ಅಲ್ಲಿ ಹೇಳಿದ್ದು. ಆಮೇಲೆ ಇಟ್ ಕೇಮ್ ಡೌನ್ ಟು ನಿಮ್ದು 1238. ಮತ್ತಷ್ಟು ಬೀಳೋಕ್ ಸಾಧ್ಯತೆ ಅಂತೂ ಇತ್ತು ಒಂದ್ ಸ್ವಲ್ಪ. ಯಾಕಂದ್ರೆ ಆ ಪ್ರಸ್ತುತ ವೀಕ್ ಅಲ್ಲೇ ಮಾರ್ಕೆಟ್ ಹರಿತು. ಹಾಗಾಗಿ ನಾನು ಒಂದ್ ಏನ್ ಸಜೆಸ್ಟ್ ಮಾಡಿದ್ರೆ ಪ್ಲಸ್ ಸೈಡ್ ಬರುವಾಗ 1250 1290 ರೇಂಜ್ ಅಲ್ಲಿ ಬೈ ಮಾಡುವಾಗ ತಗೊಂಡಿದ್ರೆ ಒಂದು ಒಳ್ಳೇದಂತೂ ಆಗುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅದು ನೋಡ್ಲಿಕ್ಕೆ ಒಂದು ಒಳ್ಳೆ ಸ್ಟಾಕ್ ಅಂತೂ ಇದೆ ಇದು. ಸೊ ಕಳೆದ ವಾರದ್ದು ಒಂದು ಇದರಲ್ಲಿ ಇವನ್ 1238 ಇಂದ ಒಂದು 1483 ಹೋಗಿದೆ. ಇದು ಇಲ್ಲೇನಾದ್ರೂ ತಗೊಂಡಿದ್ರೆ 12 ಮೀನ್ಸ್ ಇನಿಷಿಯಲಿ 1250 ಇದು ಅಂತಾನೆ ಹೇಳಿದೆ. ಸೊ ಅಲ್ಲಿ ನಾವು ಬೈ ಆಗಿದ್ರು ಒಂದು 18% ರಿಟರ್ನ್ ಅಂತೂ ಬಂದಿದೆ.
ಇನ್ ಕೇಸ್ ಏನಾದರೂ 1351 ಅಲ್ಲಿ ಬೈ ಆಗಿದ್ರೆ ಖಂಡಿತ ಇದು 9% ಅಂತೂ ಬಂದಿದೆ. ಸೊ ಗುಡ್ ಬೈ ಅಂತೂ ಇದಂತೂ ಒಳ್ಳೆ ಸ್ಟಾಕ್ ಆಗಿತ್ತು. ಇದೇ ತರ ಮ್ಯಾಸ್ಡಾನ್ ಡಾಕ್ ಇರ್ಬೋದು ಅಥವಾ ಬೇರೆ ಒಂದು ಶಿಪ್ ಬಿಲ್ಡಿಂಗ್ ಡಿಫೆನ್ಸ್ ಸೆಕ್ಟರ್ದು, ಇವನ್ ಭಾರತ್ ಡೈನಾಮಿಕ್ಸ್ ಶಿಪ್ಪಿಂಗ್ ಎಲ್ಲ ಮೀನ್ಸ್ ಯಾವುದೇ ಒಂದು ಡಿಫೆನ್ಸ್ ಸ್ಟಾಕ್ ತಗೊಳ್ಳಿ ತೊಂದರೆ ಇಲ್ಲ, ಯಾವುದೇ ಒಂದು PUC ತಗೊಳ್ಳಿ ತೊಂದರೆ ಇಲ್ಲ ಅಂತ ಹೇಳ್ತಾನೆ ಇದೆ ಪದೇ ಪದೇ. ಸೊ ಇದೆಲ್ಲ ಒಂದು ಅಡ್ವಾಂಟೇಜ್. ಅದು ರೀಸನ್ ಸಹಿತ ಒಂದು ಹಿಂದಿನ ವಿಡಿಯೋದೆಲ್ಲ ಹೇಳಿದೀನಿ, ಒಂದು ವೀಕ್ಲಿ ರಿವ್ಯೂ ಹೇಳಿರೋದು. ಓಪನ್ ಆಗಿ ಮತ್ತೆ ಹೇಳಿಕ್ಕಾಗಲ್ಲ. ಗೌರ್ಮೆಂಟ್ ಫೇವರ್ ಆಗಿದೆ ಅಂತ ಇದ್ರೆ, ಜನ ಫೇವರ್ ಆಗಿದ್ದಾರೆ ಅಂದ್ರೆ ಇದಂತೂ ಇಂಥದ್ದೆಲ್ಲ ಗೌರ್ಮೆಂಟ್ PSU ಸ್ಟಾಕ್ ಅದು ಇಂಪ್ರೂವ್ಮೆಂಟ್ ಅಂತೂ ಕಾಣೇ ಕಾಣುತ್ತೆ. HFCL ಸ್ವಲ್ಪ ಬ್ರೇಕ್ ಥ್ರೂ ಅಂತೂ ಬಂದಿತ್ತು, ಬಟ್ ಅಂತ ಇಂಪ್ರೂವ್ಮೆಂಟ್ ಅಂತೂ ಅಲ್ಲ. ಇದು ಫೈಬರ್ ರಿಲೇಟೆಡ್ ಎಲ್ಲ ಇರೋದ್ರಿಂದ ಲಾಂಗ್ ಟರ್ಮ್ ಅಂತೂ ಇದು ಓಕೆ. ಬಟ್ ಯಾರಾದ್ರೂ ಎಕ್ಸಿಟ್ ಆಗೋದಂತ ಇದ್ರೆ ಖಂಡಿತ ಆಗ್ಬೋದು. ನಾನೇನು ಹಿಂದಾಲ್ಕೋಲಿ ಏನು ಬಂದಿಲ್ಲ ಅಂದ್ಬಿಟ್ಟು ನಾನು ಇನ್ನೊಂದು ಕಂಪ್ನಿ ಸಜೆಸ್ಟ್ ಮಾಡಿದೆ. ಆಕ್ಚುಲಿ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪ್ನಿ 4 ಅಂತ ಹೊಡೆದ್ರೆ ಹಳೆ ಇದು ಸಿಗುತ್ತೆ, ಬಟ್ ಈಗಿನ ಇದ್ರಲ್ಲಿ ಸಿಗಲ್ಲ. 186 ಅಲ್ಲಿ ಸಜೆಸ್ಟ್ ಮಾಡಿದ್ದು 200 ರೇಂಜಿಗೆ ಬಂದಿದೆ ಈಗ. ಸೊ ಇಟ್ಸ್ ಅ ವೆರಿ ಗುಡ್. ಅಗೇನ್ ಆಲ್ಮೋಸ್ಟ್ ನಿಮಗೆ ಬಂದಿರೋದು 7.5% ಅಂತೂ ಬಂದಿದೆ. ಇಟ್ಸ್ ಎ ಗುಡ್ ಇದು. ಇವನ್ ಹಿಂದೂಸ್ತಾನ್ ಜಿಂಕ್ 470 ಹೇಳಿದ್ದು 618 ಲಾಂಗ್ ಟರ್ಮ್ಗೆ ಅಂತಾನೆ ಹೋಲ್ಡ್ ಮಾಡಿ ಅಂತ ಹೇಳಿರೋದು ಇದನ್ನೆಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಬೈ ಇನ್ನೂ ಕೂಡ. ಬಟ್ ಆಲ್ರೆಡಿ ತುಂಬಾ ಪೀಕ್ ಹೋಗಿರೋದ್ರಿಂದ 31% ರಿಟರ್ನ್ ಅಂತೂ ಸಿಕ್ಕಿದೆ. ಲಾಸ್ಟ್ 1 ಮಂತ್ ಅಲ್ಲೇ ಇದು 31% ಸಿಕ್ಕಿರುವಂತದ್ದು. ಸೊ ಮತ್ತಷ್ಟು ಏರಿಕೆ ಅಂತೂ ಕಾಣುತ್ತೆ. ಯಾರಾದ್ರೂ ಹೊಸದಾಗಿ ಬೈ ಮಾಡೋರು ಖಂಡಿತ ಬೈ ಮಾಡ್ಬಿಡಿ ಹಿಂದೂಸ್ತಾನ್ ಜಿಂಕ್ನ. ಯಾರಾದ್ರೂ ಹೋಲ್ಡ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ಹೋಲ್ಡ್ ಮಾಡಕ್ಕೆ. ಇಟ್ಸ್ ಎ ಗುಡ್ ಫಾರ್ ಲಾಂಗ್ ಟರ್ಮ್. ಇನ್ ಕೇಸ್ ಇದೇನೋ ಬೈ ಡೌನ್ ಬಂತು, ಮಾರ್ಕೆಟ್ ಏನೋ ಬ್ಯಾಡ್ ನ್ಯೂಸ್ ಬಂತು ಮಧ್ಯದಲ್ಲಿ, ಸಣ್ಣದಾಗಿ ಬಂದ್ರು ಬರ್ಬೋದು. ಒಂದು ಕರೆಕ್ಷನ್ ಅಂತೂ ಇದೆ ಅಂತ ಅನ್ಕೊಂಡಿದ್ದೀನಿ, ಬಟ್ ಹೋಪ್ಫುಲಿ ಬೇಡ ಅಂತ ಅನ್ಸುತ್ತೆ. ಸೊ ಒಂದು ಸ್ಮಾಲ್ ಕರೆಕ್ಷನ್ ಏನೇ ಬಂದ್ರು 2% 3% ಏನೇ ಬಂದ್ರು ಒಂದು ಅಂತ ಟೈಮಲ್ಲಿ ಸ್ಟಾಕ್ನ ಬೈ ಮಾಡೋದು ಒಳ್ಳೆಯದು. ಇನ್ನು ಶ್ರೀ ಬಜರಂಗ್ ಅಲಯನ್ಸ್ ಅಂತ ಒಂದು ಫುಡ್ ರಿಲೇಟೆಡ್ ಕಂಪ್ನೀಸ್ ಅಂತ ಏನು ಪರ್ಫಾರ್ಮ್ ಮಾಡಿಲ್ಲ. ಸೊ ಸ್ಟಿಲ್ ಒಂದು ಅದೇ ರೇಂಜಲ್ಲಿ ನಡೀತಾ ಇದೆ. ಎಕ್ಸಿಟ್ ಆಗ್ಬೋದು ಇದನ್ನ. DCM ಶ್ರೀರಾಮ್ ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು, ಸಣ್ಣ ಒಂದು ಗೇನ್ ಅಂತೂ ಕೊಟ್ಟಿದೆ. ಅಂತ ದೊಡ್ಡ ರಿಟರ್ನ್ ಅಲ್ಲ. ಸ್ಟಿಲ್ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ಗೆ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದಾಗ 4% ಕೊಟ್ಟಿರೋವಂಥದ್ದು ಇದು. ಸೊ ಲಾಂಗ್ ಟರ್ಮ್ಗೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು. 3.48% ಕೊಟ್ಟಿದೆ. ಅದೆಲ್ಲ ಬ್ರೋಕರೇಜ್ ಅಲ್ಲೇ ಸ್ವಲ್ಪ ಹೋಗ್ಬಿಡುತ್ತೆ ಇಂಥದ್ದೆಲ್ಲ, ಅದೆಲ್ಲ ನೋಡ್ಕೊಬೇಕು. ಆಂಧ್ರ ಪೆಟ್ರೋಕೆಮಿಕಲ್ಸ್ ಅಂತೂ 88 ಸಜೆಸ್ಟ್ ಮಾಡಿದ್ದು, ಹೈಯೆಸ್ಟ್ 92.5 ಅಂತೂ ಹೋಗಿದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ವಾಪಸ್ 90ಗೆಲ್ಲ ಬಂದಿರೋದ್ರಿಂದ ಅಂತ ಏನು ಪ್ರಯೋಜನ ಇರ್ಲಿಕ್ಕಿಲ್ಲ. ಇದು ಎಕ್ಸಿಟ್ ಆಗಿ. ಗುಜರಾತ್ ಟೂಲ್ ರೂಮ್ ಹೇಳ್ಬೇಕಾದ್ರೆ ಸ್ವಲ್ಪ ನನ್ನ ಭಯದಲ್ಲೇ ಹೇಳಿದ್ದು, ಯಾಕಂದ್ರೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಟೈಪ್ ತರ ಇದೆ. ಒಂದು ಸ್ವಲ್ಪ ಚಾ ಅಂತವ್ರು ಮೇಂಟೈನ್ ಆಗಿದ್ದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಏನಾದ್ರು ಒಂದು ದೊಡ್ಡ ರಿಟರ್ನ್ ಸಿಗ್ಬೋದಾ. ಬಟ್ ಇಂಥ ಸ್ಟಾಕ್ಸ್ಗಳು, ಪೆನಿ ಸ್ಟಾಕ್ಸ್ಗಳು ಏನೇ ಇದ್ರು ಒಂದು ಸ್ವಲ್ಪ ಹೂಡಿಕೆನ ಕಮ್ಮಿ ಇಡ್ಬೇಕಾಗತ್ತೆ. ಸಿಕ್ಕಿದೆ ಚಾನ್ಸ್ ಅಂತ 25, 30, 40 ಸಾವಿರ ಎಲ್ಲ ಇಡೋರು ಜಾಸ್ತಿ ಇರ್ತಾರೆ. ಲಿಕ್ವಿಡಿಟಿ ಪ್ರಾಬ್ಲಮ್ ಬರುತ್ತೆ ಇಂಥ ಸ್ಟಾಕ್ ಅಲ್ಲಿ. 5, 10, 15 ಅದ್ರ ಮೇಲೆ ಇಡೋಕೆ ಹೋಗ್ಬಿಡಿ ಇಂಥ ಸ್ಟಾಕ್ಗಳಲ್ಲಿ. ಇವನ್ ವಾರ್ಡ್ ವಿಸಾರ್ಡ್ ಆಕ್ಚುಲಿ ಸರ್ಪ್ರೈಸಿಂಗ್ ನಂಗೆ, ಯಾಕಂದ್ರೆ ಇಷ್ಟೊತ್ತಿಗೆ ಏರ್ಬೇಕಿತ್ತು ಅದು ಇನ್ನೂ ಏರಿಲ್ಲ. ಒಳ್ಳೆ ರಿಸಲ್ಟ್ ಅಂತೂ ಬಂದಿದೆ. ಪ್ರೀವಿಯಸ್ ಇದು 56.5 ಇದು ಕಮ್ಮಿ ಆಗಿದೆ 53.75. ಸೊ ಈ ಎರಡನ್ನ ಎಕ್ಸಿಟ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಆಕ್ಚುಲಿ ಲಾಸ್ಟ್ ವೀಕ್ ಸ್ಟಾಪ್ ಲಾಸ್ ಹಿಟ್ ಆಗಿತ್ತು ಇದು, ಮತ್ತೆ ಈ ಡಬಲ್ ಸ್ಟಾಪ್ ಲಾಸ್ ಇದಾಗಿದೆ ಇದು. ನನ್ ಜನರಲ್ ಟರ್ಮ್ ರೂಲ್ ಏನೇ ಮಾಡಿದ್ರು, ಫಸ್ಟ್ ಫ್ರೆಶ್ ಎಂಟ್ರಿಗೆ ಸ್ಟಾಪ್ ಲಾಸ್ 5% ಅಥವಾ 2% ಇಟ್ಕೊಂಡ್ರು ನಡೆಯುತ್ತೆ. ಸೊ ಈ ತರ ಇಟ್ಕೊಂಡಿದ್ರೇನೆ ನೀವು ಎಕ್ಸಿಟ್ ಆಗ್ಬೋದು. ಬಟ್ ಅನ್ಲೆಸ್ ಇಟ್ಸ್ ವೆರಿ ಗುಡ್, ಫಂಡಮೆಂಟಲಿ ವೆರಿ ಸ್ಟ್ರಾಂಗ್, ಟೆಕ್ನಿಕಲಿ ಗುಡ್ ಅಂತದೆಲ್ಲ ಇದ್ರೆ ಸ್ವಲ್ಪ ಪೇಷಂಟ್ ಆಗಿರ್ಬೇಕಾಗುತ್ತೆ. ಇನ್ನ ಅದೊಂದು ಗಮನಿಸ್ಬೇಕು ಎಲ್ಲರೂ, ಇನ್ವೆಸ್ಟರ್ಸ್ ಆಗಲಿ ಟ್ರೇಡರ್ಸ್ ಆಗಲಿ. ಇನ್ನು ಐನಾಕ್ಸ್ ವಿಂಡ್ಗಳು ಸಹಿತ ಒಂದು
570 ಪ್ಲಸ್ ಹೋಗುತ್ತೆ ಅಂದಿದೆ. ಈ ಪ್ರಸ್ತುತ ಒಂದು 627 ಹೋಗಿದೆ. ಇಟ್ಸ್ ಎ ಗುಡ್ ಗೈನ್ ಆಕ್ಚುಲಿ. 627 ಅಂದ್ರೆ 15% ಸಿಕ್ಕಿದೆ. ಸೊ ಇಟ್ಸ್ ಎ ಗುಡ್ ಆಕ್ಚುಲಿ. ಟಾಟಾ ಮೋಟರ್ಸ್ ಮತ್ತೆ ಬಂತು. ಟಾಟಾ ಮೋಟರ್ಸ್ ಇಲ್ಲೂ 1406 ಇಂದ 953 ಆಲ್ರೆಡಿ ಅಲ್ಲಿ ಹೇಳಿದೀನಿ ಹಿಂದೆ. ಇದು ಹೋಲ್ಡ್ ಮಾಡೋರು, ಇದು ಲಾಂಗ್ ಟರ್ಮ್ಗೆ ಅಂತೂ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಇಂಡಿಯನ್ ಬ್ಯಾಂಕ್ ಅಂತೂ ಅದು ಗೈನ್ ಆಗುತ್ತೆ, ಆಗಿದೆ ಕೂಡ. ಇನ್ನಷ್ಟು ಗೈನ್ ಆಗುತ್ತೆ ಇದು. ಸೊ ಗುಡ್ ರಿಟರ್ನ್ ಅಂತೂ ಬಂದಿದೆ ಈಗ ಹೇಳಿದ ಇದಕ್ಕೆ. ಒಂದು ಮತ್ತಷ್ಟು ಇದನ್ನು ಹೋಲ್ಡ್ ಮಾಡಿದಷ್ಟು ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ 5% ಬಂದಿದೆ ಇದು. ಸೊ ಇಟ್ಸ್ ಎ ಗುಡ್ ಗೈನ್ ಆಕ್ಚುಲಿ. 4.66 ಅಷ್ಟು ಬಂದಿದೆ. ಇದೊಂದು ಗಮನಿಸಿ ಇದು. ಇನ್ನು HL ಸಹಿತ ಒಂದು ಹೇಳಿದ್ದೆ. ಇದು 380ಗಿಂತ ಮುಂಚೆನೂ ಹೇಳಿದ್ದೆ. 38ಗೆ ಬಂದಿದ್ದು ಇಲ್ಲಿ ಈ ವಿಡಿಯೋದಲ್ಲಿ ಬಂದಿದ್ದು. ಸೊ 3877 ಅಂತಾನೆ ತಗೋಣ. 4752 ಟಚ್ ಆಗಿದೆ. ಕ್ಲೋಸಿಂಗ್ ಬಂದ್ಬಿಟ್ಟು 4729 ಆಗಿದೆ. ಆಲ್ಮೋಸ್ಟ್ ಇದು ಅಷ್ಟೇ, ಮೋರ್ ದೆನ್ 21% ಮೀನ್ಸ್ ಅಲ್ಲಿ ಬಂದಿದೆ ಇಲ್ಲಿಂದ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ 2 ವೀಕ್ಸ್ ಅಲ್ಲಿ 21% ರಿಟರ್ನ್ ಕೊಟ್ಟಿರೋದು. ಈ ತರ ಒಂದು ಆವರೇಜ್ ನೀವು ನೋಡ್ಬೋದು ಇಲ್ಲಿ. 5 ಲಾಸ್ ಹಿಟ್ ಅಂತೂ ಆಗಿದೆ 4 ಸ್ಟಾಕ್ ಅಲ್ಲಿ. ಇನ್ನು ಮಿಕ್ಕಿದೆಲ್ಲ ಒಂದು 10-15%, ಇಲ್ಲೊಂದು 21%, ಈ ತರ ಇಲ್ಲೊಂದು 31%. ಸೊ ಮೋರ್ ದೆನ್ 20% ಆವರೇಜ್ ಅಂತೂ ಬರುತ್ತೆ ಈ ತರ ಮಾಡಿದಾಗ. ಸೊ ಫಾಲೋ ಮಾಡಿ, ಒಂದು ಗೇನ್ ಅಂತೂ ಮಾಡ್ಕೊಳ್ಳಿ ಚೆನ್ನಾಗಿ. ಯಾವುದೇ ಒಂದು ಒಳ್ಳೆ ಸ್ಟಾಕ್ನ ಈಗ ಸೆಲ್ ಮಾಡಕ್ ಹೋಗ್ಬೇಡಿ. ರಿಸಲ್ಟ್ ಬಂದ್ಮೇಲೆ ಒಂದು ಸ್ವಲ್ಪ ಕರೆಕ್ಷನ್ ಅಂತೂ ಆಗಿ ಮತ್ತೆ ದೊಡ್ಡ ಬಿಗ್ ಮೂವ್ ಅಂತೂ ಕಾಣಿಸುತ್ತೆ ಮುಂದಿನ ಸ್ಟೇಜಲ್ಲಿ. ಕರೆಕ್ಷನ್ ಆದ್ರೂ ಮತ್ತಷ್ಟು ಒಂದು ಬೈ ಮಾಡೋ ಚಾನ್ಸಸ್ ಸಿಕ್ಕಿದ್ರೆ ಬೈ ಅಂತೂ ಮಾಡೋದು ಒಳ್ಳೆಯದು. ಇನ್ನು ಈ ವೀಕಿನ ಒಂದು ರೆಕಮೆಂಡೇಶನ್ಗಳು ನೋಡೋಣ. ಇದು VI ಟೆಕ್ ಗಬಾಗ ಇದೇನಿದೆ 980 ಪ್ರಸ್ತುತ ನಡೀತಾ ಇದೆ. ರಿಸಲ್ಟ್ ಕೂಡ ಈ 21st or 22nd ಏನೋ ಇದೆ ಇದು. ಸೊ ಇದ್ರ ಮೇಲೆ ಒಂದು ಕಣ್ಣಿಡೋದು ಉತ್ತಮವಾಗಿರುತ್ತೆ. ಇದನ್ನ ಬೈ ಅಂತಲ್ಲ, ಬಟ್ ಕಣ್ಣಿಡಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಒಂದು ಒಳ್ಳೆ ರಿಸಲ್ಟ್ ಆಗಿದೆ. ಇದು 126 ಇರೋದು 150 ಅಥವಾ ಇನ್ನೂ ಜಾಸ್ತಿ ಹೋಗೋ ಸಾಧ್ಯತೆ ಇದೆ. ಇದೆಲ್ಲ ಒಂದು ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಏನು ನಡೆದಿಲ್ಲ, ಮೀನ್ಸ್ ಕಪಲ್ ಆಫ್ ಇಯರ್ಸ್ ಬರೀ ಕನ್ಸಾಲ್ಟೇಷನ್ ಅಲ್ಲೇ ಇತ್ತು. ಈಗ ಒಂದು ಮೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಇದೆಲ್ಲ ಮರ್ಜು ಅದು ಇದು ಇಶ್ಯೂಗಳಿಂದ ಏನೋ ಸಮಸ್ಯೆಗಳಾಗಿ NPA ಎಲ್ಲ ಜಾಸ್ತಿ ಇತ್ತು. ಕಳೆದ ಒಂದು 4 ವರ್ಷದಲ್ಲಿ NPAಗಳು ಎಲ್ಲ ಬ್ಯಾಂಕ್ ಕಡಿಮೆ ಆಗಿದೆ. ಸೊ ಇದೊಂದು ಪಂಜಾಬ್ ನ್ಯಾಷನಲ್ ಸಹಿತ ಒಂದು ಬೈ ಮಾಡ್ಬೋದು. ಇನ್ನು ಗೋದ್ರೇಜ್ ಅಗ್ರೋವೇಟ್ 556 ಹೇಳಿದ್ದೆ. ಇದು ಸಹಿತ ಒಳ್ಳೆ ರಿಸಲ್ಟ್ ಇದೆ. ಸೊ ಹಾಗಾಗಿ ಒಂದು ತಗೊಬೋದು. HCC ಒಂದು ರಿಸಲ್ಟ್ ಇರೋದ್ರಿಂದ ಒಂದು ರಿಸಲ್ಟ್ ನೋಡ್ಕೊಂಡು ಇದನ್ನು ಬೈ ಮಾಡಿ. ಇದು ರೆಕಮೆಂಡೇಶನ್ ಅಂತಲ್ಲ, ಮತ್ತೆ ಸಣ್ಣ ಕ್ವಾಂಟಿಟಿಯಲ್ಲಿ ಬೈ ಮಾಡಿ. ಏನಾದ್ರು ಒಳ್ಳೆ ರಿಸಲ್ಟ್ ಇದ್ರೆ, ದೊಡ್ಡ ಮಟ್ಟದಲ್ಲಿ ಬೇಡ. ಯೂನಿಯನ್ ಬ್ಯಾಂಕ್ ಸಹಿತ ಒಂದು ಒಳ್ಳೆ ರಿಸಲ್ಟ್ ಇದೆ 141. ಹಾಗಾಗಿ ಲಾಂಗ್ ಟರ್ಮ್ಗೆ ಇಟ್ಕೊಂಡ್ರು ಓಕೆ. ಶಾರ್ಟ್ ಟರ್ಮ್ಗೆ 160 170 ಈ ತರ ಒಂದು ಸೇಲ್ ಮಾಡೋರು ಮಾಡ್ಕೊಬೋದು. BEL 259 ಇರೋದು. ಇದು ಒಂದು ಒಳ್ಳೆ ಆರ್ಡರ್ಗಳು, ಇವನ್ ರಿಸಲ್ಟ್ ಕೂಡ ಒಳ್ಳೇದು ಎಕ್ಸ್ಪೆಕ್ಟ್ ಮಾಡ್ಬೋದು ಸದ್ಯದಲ್ಲೇ. ಸೊ ಇದೊಂದು ತುಂಬಾ ಒಂದು 300+ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇನ್ನು ಲಾಂಗ್ ಟರ್ಮ್ಗೆ ಇನ್ನೂ ಒಳ್ಳೆ ಅಡ್ವಾಂಟೇಜ್ ಸಿಗುತ್ತೆ ನಮ್ಗೆ BEL. M&M ಸಹಿತ ಒಂದು 2504 ಮತ್ತಷ್ಟು ಏರಿಕೆ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಎಕ್ಸ್ಪಾನ್ಷನ್ ಎಲ್ಲ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಅಕ್ಯುಮುಲೇಟ್ ಅಂತೂ ಮಾಡಿ. ಒಂದು ಅಡಿಷನಲ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಿನ್ನೆ ಮಾಡುವಾಗ ಇರಲಿಲ್ಲ ಆಲ್ರೆಡಿ. ಕರ್ನಾಟಕ ಬ್ಯಾಂಕ್ ಸಹಿತ ಒಂದು ಬೈ ಮಾಡ್ಬೋದು. ಸೊ ಇದ್ರ ಪ್ರೈಸ್ ಪ್ರಸ್ತುತ ಪ್ರಸ್ತುತ ಒಂದು 223.5 ನಡೀತಾ ಇದೆ. ಹಳೆ ಒಂದು ಪ್ರೀವಿಯಸ್ ಹೈನೆಲ್ಲ ಕ್ರಾಸ್ ಆಗಲಿಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್. ಹಾಗಾಗಿ ಒಂದು ಕರ್ನಾಟಕ ಬ್ಯಾಂಕ್ ಸಹಿತ ಒಂದು ಬೈ ಮಾಡ್ಬೋದು. ಹೀಗೆ ಒಂದಿಷ್ಟು ಸ್ಟಾಕ್ಸ್ಗಳು ನಮ್ಗೆ ಕಂಡಿರ್ಬೋದು. ನಿಮ್ಗೆ ಏನಾದ್ರು ಸಂದೇಹ ಇದ್ರೆ ನನ್ನ ಮುಖಾಂತರ ಒಂದು ಸಜೆಷನ್ ತಗೊಬೋದು.
ಮುಖ್ಯವಾದ ಇನ್ನೊಂದು ವಿಷಯ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಹಲವಾರು ವಿಡಿಯೋಗಳು ಈವನ್ ನನ್ನ ಡಿಸ್ಕ್ಲೇಮರ್ ಎಲ್ಲ ವಿಡಿಯೋದಲ್ಲೂ ಇರ್ತವೆ. ನಾನೇನೇ ಒಂದು ಟಿಪ್ಸ್ ಸಜೆಷನ್ ಅಂತ ಏನ್ ಕೊಡ್ತಿದ್ದೀನಿ ಅದು ಆಕ್ಚುಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೀವು ಸಹಿತ ಒಂದು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಯಾರಾದ್ರು ಇದ್ದಾರೆ ಅವ್ರ ಮುಖಾಂತರ ಒಂದು ತಿಳ್ಕೊಂಡು ಇನ್ವೆಸ್ಟ್ ಮಾಡೋದು ಉತ್ತಮವಾಗಿರುತ್ತೆ. ನಾನು ಸೇಬಿ ಸರ್ಟಿಫೈಡ್ ಪರ್ಸನ್ ಅಲ್ಲ, ಹಾಗಾಗಿ ಒಂದು ಎಜುಕೇಶನ್ ಜಸ್ಟ್ ಜ್ಞಾನಕ್ಕಾಗಿ ವಿಡಿಯೋಗಳನ್ನ ಮಾಡುವಂಥದ್ದು. ನೀವು ನಿಮ್ಮದೇ ಒಂದು ವಿವೇಚನೆಗೆ ಬಿಟ್ಟು ನೀವಾಗೆ ಒಂದು ಲಾಭ ನಷ್ಟ ಏನೇ ಇದ್ರು ಅದು ನಿಮ್ದೇ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಇಡಬೇಕಾಗತ್ತೆ. ನನ್ನ ವಿಡಿಯೋ ನೋಡಿ ನನಗೆ ಲಾಸ್ ಆಯ್ತು ಅಂತ ಹೇಳಿದ್ರು ಸಹಿತ ನಾನು ಜವಾಬ್ದಾರಿ ಇರೋಲ್ಲ ಅದಕ್ಕೆ. ಸೊ ಇದಾಗಿತ್ತು ಈ ವಾರದ ಒಂದು ಮಾಹಿತಿಗಳು. ಸ್ಟಾಕ್ಸ್ ಯಾಕೆ ಬೈ ಮಾಡುವಂಥದ್ದು. ಸೊ ಬೈ ಮಾಡ್ತಾ ಇರಿ, ಒಳ್ಳೆ ಸ್ಟಾಕ್ನ ಇನ್ವೆಸ್ಟ್ ಮಾಡ್ತಾ ಇರಿ, ಲಾಂಗ್ ಟರ್ಮ್ಗೆ ಅಂತಾನೆ ಹೋಲ್ಡ್ ಮಾಡಿ. ಇಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಮತ್ತೆ ಸಿಗೋಣ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಉತ್ತಮ ಮಾಹಿತಿಯನ್ನು ಖಂಡಿತ ಕೊಡ್ಲಿಕ್ಕೆ ಎಫರ್ಟ್ ಅಂತೂ ಹಾಕ್ತೀನಿ ಇದ್ರ ಮೇಲೆ. ಮತ್ತಷ್ಟು ನಿಮ್ಮ ಕಡೆಯಿಂದನೂ ಸಹಿತ ಒಂದು ಪ್ರತಿಕ್ರಿಯೆಗಳು, ಉತ್ತಮ ಸಲಹೆಗಳು ಏನೇ ಬಂದ್ರು ಸ್ವಾಗತ ಮಾಡ್ತೀನಿ. ಇಲ್ಲಿ ತನಕ ಧನ್ಯವಾದಗಳು.